ಸರ್ ನಾ ಬಾಪುಗೌಡ ಪಾಟೀಲ್ ಅಂತ ಗರ್ದಿ ಗಮ್ಮತ್ ಸಂಪಾದಕ ಮಾತಾಡ್ತೇನೆ ಸಾಹೇಬ್ರೆ. ಹೇಳಿ ಸರ್, ಹೇಳಿ. ಹೌದ್ರಾಮ್ ಸಾಹೇಬ್ರ? ಸರ್ ಹೇಳಿ ಸರ್. ಹೌದು ಸರ್, ಹೌದು ಸರ್. ಹೌದಾ? ಏನಿಲ್ಲ, ನನ್ಗೊಂದು ಕನ್ಫರ್ಮೇಶನ್ ಬೇಕಾಗಿತ್ತು. ತಾವು ಗೋಕಾಕ್ ತಹಸೀಲ್ದಾರ್ ಇದ್ದಾಗ ಸರ್ ಸರ್ವೆ ನಂಬರ್ 413 ಹಾ ಸರ್. ಟೋಟಲ್ ಜಮೀನ್ 395. ಆಮೇಲೆ ಇನ್ನೊಂದು ಅದರಲ್ಲೇನ ಇನ್ನೊಂದಕ್ಕೆ ತಾವು ಕನ್ವರ್ಷನ್ ಮಾಡ್ತೀರಿ ಇಂಡಸ್ಟ್ರಿಯಲ್ ಇದಂತೇಳಿ ತಮ್ಮದೇ ಒಂದು ಸರ್ಟಿಫೈಡ್ ಕಾಪಿ ನನ್ನ ಕಡೆ ಇದೆ. ಎಸ್ ಸರ್. 443 ಮತ್ತು 413. ಎಸ್ ಸರ್. ಅದಕ್ಕ ಏನ್ ತಾವು ಅದನ್ನ ಯಾವ ಆಧಾರದ ಮ್ಯಾಗ ಅದನ್ನ ಏನ್ ಮಾಡ್ರಿ, ಯಾವ ಆದೇಶದ ಮ್ಯಾಗ ಮಾಡ್ರಿ? ಇಲ್ಲ ಇಲ್ಲ ಸರ್, ನನಗೆ ಅದು ಏನೂ ಗೊತ್ತಿಲ್ಲ ಸರ್. ನಮ್ಗೆ ಆದೇಶ ಮಾಡ್ಲಿಕ್ಕೆ ಬರೋದಿಲ್ಲ ಸರ್. ಮತ್ ನಿಮ್ದೇ ಸರ್ಟಿಫೈಡ್ ಕಾಪಿ ಇದೆ. ಮತ್ ನೀವು ಅಲ್ಲಿ ತಹಸೀಲ್ದಾರ್ ಇದ್ದಾಗನ ಮ್ಯೂಟೇಶನ್ ಆಗಿದೆ ಅದು ತಹಸೀಲ್ದಾರ್. ಅಲ್ಲ, ಮ್ಯೂಟೇಶನ್ ಆಗಿರ್ಬೋದು ಸರ್. ಮ್ಯೂಟೇಶನ್ ಇವರು ಡೆಪ್ಯೂಟಿ ತಹಸೀಲ್ದಾರ್ ಮಾಡ್ತಾರೆ ಸರ್. ಅಲ್ಲ, ನಿಮ್ಮ ಆದೇಶ ಇಲ್ದ, ನಿಮ್ಮ ಆದೇಶ ಇಲ್ಲ ಇಲ್ಲ ಸರ್. ಅಲ್ಲ, ಇಲ್ಲ ಸರ್, ನಮ್ಮ ಆದೇಶ ಯಾವುದು ಆಗಿಲ್ಲ ಸರ್. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಲೈಕ್ ಶೇರ್ ಕಮೆಂಟ್ ಮಾಡೋರ್ಗೆ ಅನೇಕ ನಮಸ್ಕಾರ. ಯಾಕಂದ್ರ ಬಹಳ ಜನ ಫೋನ್ ಮಾಡ್ತಾರ, ನೀವು 7:15 ಬೆಳಿಗ್ಗೆ 7:15 ಒಂದ್ ಈ ಟೈಮ್ ಆತಂದ್ರ ನಮ್ಗ ಕಸವಿಸಿ ಆಗಾಕ್ ಶುರು ಮಾಡ್ತೇವ್ರಿ, ತಡ್ಪಡ್ಸಾಕ್ ಶುರು ಮಾಡ್ತೇವ್. ಏನಾರ ಒಂದ್ ಹೊಸ ಸುದ್ದಿ ಇರ್ತೈತಿ. ಯಾರು ರಾಜ್ಯದಾಗ ಯಾರು ಆ ಕಡೆ ಕಣ್ಣು ಹಾಸ್ದಂತದ ಮತ್ ಬೆಳಕ್ ಚೆಲ್ಲುವಂತದ. ಎಲ್ಲಾ ರಾಜಕಾರಣಿ ಅಧಿಕಾರಿ ವರ್ಗ ಏನ್ ಮಾಡತೈತಿ, ನಮ್ ರಾಜ್ಯ ಎತ್ ಹೊಂಟೈತಿ. ಇಷ್ಟೆಲ್ಲಾ ದೊಡ್ಡ ಹಗರಣಗಳು ಆದ್ರೂ ಯಾರು ಒಬ್ರು ಮೀಡಿಯಾದವ್ರ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರ ಒಟ್ಟ ಹೊರಗೆ ಹಾಕುವಾರು. ಆದ್ರೆ ನೀವು ಎಪಿಸೋಡ್ ಮಾಡಿದ್ಮ್ಯಾಗ ಒಂದ್ 7-8 ಜನ ಸೋಷಿಯಲ್ ಮೀಡಿಯಾದಾಗ ಹರಿದಾಡತ್ತವು. ದೊಡ್ಡ ಮೀಡಿಯಾಕ್ಕೆ ಏನಾಗೈತೆ ಅಂತ ನನ್ ಕೇಳ್ತಿರ್ತಾರ. ನಾನ್ ಅದಕ್ಕ ಉತ್ತರ ಕೊಡಕ ಆಗುದಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದ. ಆದ್ರೆ ಒಟ್ಟಾರೆ ನನ್ನ ವಾಹಿನಿ ಒಳಗ್ ಬಂದಂತ ವಿಷಯಗಳು ಯಾರ್ಯಾರಿಗೆ ಯಾರು ತಲುಪಿಸ್ಬೇಕಲ್ಲ ಅದನ್ನ ವ್ಯವಸ್ಥಿತವಾಗಿ ತಲುಪಿಸುವಂತ ಒಂದ ಗರ್ದಿ ಗಮ್ಮತ್ ಒಂದು ಟೀಮ್ ತಯಾರಾಗೈತಿ. ವೀಕ್ಷಕರು ತಯಾರಾಗಿದ್ದಾರೆ. ಸಂಬಂಧಪಟ್ಟವ್ರಿಗೆ ಇಮಿಡಿಯೇಟ್ ಎಲ್ಲೆಲ್ಲೋ ಯಾರು ಅದಕ್ಕೆ ಸಂಬಂಧಪಟ್ಟವ್ರ ಅದಾರ ಅಲ್ಲಿ ಮಾಹಿತಿ ಮುಟ್ಸತ್ತಾರ. ಮುಂದದು ಈ ಒತ್ತಡಕ್ಕೆ ಸ್ವಲ್ಪ ದಿವಸ ಸುಮ್ಕಿರ್ಬಹುದು, ಆದ್ರ ಈ ದಾಖಲೆಗಳು ಎಂದು ಸುಳ್ಳು ಹೇಳುದಿಲ್ಲ. ಒಟ್ಟಾರೆ ದಾಖಲೆ ನಾ ಮಣ್ಣು ಮಾಡಿದ್ ನಾನು ಈ ಹಿರೇನಿಂದಿ ಗ್ರಾಮದ 2302 ಎಕರೆ ನಿನ್ನೆಲ್ಲ ಮಣ್ಣಿ ನಾ ಎಪಿಸೋಡ್ ಮಾಡಿದಾಗ ಒಬ್ಬ ತಹಸೀಲ್ದಾರ್ ಇಂಡಸ್ಟ್ರಿಯಲ್ ಏನೇ ಹೆಂಗ್ ಮಾಡ್ತಾನಂತೇಳಿ ಸರ್ವೆ ನಂಬರ್ 413ರಾಗ 200 ಎಕರೆ ಇಂಡಸ್ಟ್ರಿಯಲ್ ಎನೇಕ ಮಾಡಿದ ಒಂದು ಕಾಪಿ. ಆಮ್ಯಾಗ ಅದ ತಹಸೀಲ್ದಾರ್ ಉದ್ರಾಮ್ ಅವರ 40 ಎಕರೆಕ್ ಸರ್ವೆ ನಂಬರ್ 443/2 ಈ ಎರಡು ಒಂದ ಮಾಡಿದಾಗ ಅದು ಬಹಳಷ್ಟು ಜಿಲ್ಲಾದಾಗ ಸಂಚಲನ ಮೂಡಿಸೈತಿ. ಯಾಕಂದ್ರ ಸುಮಾರು 2302 ಎಕರೆ ಒಟ್ಟಾರೆ ಅದ ಆಕಾರ ಇಲ್ಲದ ಜಮೀನ. ಒಂದ್ ಕಡೆ ಮುಂದ್ ಹೋಗಿ ಅದನ್ನ ಅಸೆಸ್ಮೆಂಟ್ ಮಾಡ್ತಾರ. ಅಸೆಸ್ಮೆಂಟ್ ಮಾಡಕ ಬರುದಿಲ್ಲ, ಅದನ್ನ ಮುಂದ್ ಹೋಗಿ ಅದ್ರಾಗೂ ಸಿಕ್ಕೋತಾರ ಅವ್ರು. ಅವು ಎಲ್ಲ ದಾಖಲೆ ಇಲ್ದಂಗೆ ಮಾತಾಡುದು. ರೆಕಾರ್ಡ್ ನೀವ್ ಏನೇನ್ ಮಾಡಿ ಎಲ್ಲೆಲ್ಲಿ ಏನೇನ್ ತಿಳಿಸಿದಿರಿ, ಯಾವ ಲೆವೆಲ್ದಾಗ ತಿಳಿಸಿದಿರಿ, ಇದು ಯಾರ ಇದ್ರಾಗ ಪ್ರಭಾವಿಗಳಿದ್ರು ಉಳ್ಯಾಕ್ ಸಾಧ್ಯ ಇಲ್ಲ. ಆದ್ರೆ ಇದನ್ನ ವೀಕ್ಷಕರ ನನ್ನ ಮ್ಯಾಗ ಡಿಪೆಂಡ್ ಆಗ್ಬೇಡ್ರಿ, ನಿಮ್ಗೂ ಜವಾಬ್ದಾರಿಗಳು ಅದಾವ. ಒಂದ್ ನಮ್ಮ ಜಿಲ್ಲೆ ನೆಲ ಉಳಿಬೇಕ, ಸರ್ಕಾರ ಸೇರಿದ್ನೆಲ್ಲ ಯಾರ್ಯಾರು ಪ್ರಭಾವಿಗಳು ತಮ್ಮ ಹೆಸರ್ಲೆ ತಮ್ಮ ಮಕ್ಕಳ ಹೆಸರ್ಲೆ ಪ್ರಭಾವಿಗಳು ಹುದ್ದೆದಾಗಿದ್ದವ್ರ ಮಾಡ್ಕೊಂಡಾರಿ. ಎಲ್ಲ ಮುಂದೆ ಬರ್ತೇನೆ, ಅದನ್ನೇನು ಇಲ್ಲಿಗೆ ಮುಗಿಸುದಿಲ್ಲ ನಾನು. ನಿಮ್ದು ಡ್ಯೂಟಿ ಐತಿ, ಏನ್ ಮಾಡ್ರಿ ಅಂತ ನನ್ಗ ನೀವು ಕಮೆಂಟ್ ಮಾಡ್ತಾರೆ. ನಿಮ್ದು ಜವಾಬ್ದಾರಿಗಳು ಅದಾವ, ನಾನ್ಕೆ ಮಾಡ್ತಿರ್ತೇನೆ. ನಂದೇ ಒಂದು ಟೀಮ್ ಅದಕ್ಕೆ ಕೆಲ್ಸಕ್ಕೆ ಹೋಗ್ತೈತಿ. ಆದ್ರೆ ಈ ವಿಷಯವಾಗಿ ಅಂದಿನ ತಹಸೀಲ್ದಾರ್ ಔದ್ರಾಮ್ ಅವ್ರಿಗೆ ನಾನು ಫೋನ್ ಮುಖಾಂತರ ಮಾತಾಡಿದಾಗ ಫೋನ್ದಾಗ ಆಡಿಯೋದಾಗ ಕೇಳ್ರದನ್ನ ನಾ ಅದಕ್ಕೆ ಸಹ್ಯ ಮಾಡಿಲ್ರಿ, ನನ್ಗೆ ಗೊತ್ತೂ ಇಲ್ಲ ಅಂತಂದ. ಸರ್ ನಾ ಬಾಪುಗೌಡ ಪಾಟೀಲ್ ಅಂತ ಗರ್ದಿ ಗಮ್ಮತ್ ಸಂಪಾದಕ ಮಾತಾಡ್ತೇನೆ ಸಾಹೇಬ್ರೆ. ಹೇಳಿ ಸರ್, ಹೇಳಿ. ಹೌದ್ರಾಮ್ ಸಾಹೇಬ್ರ? ಸರ್ ಹೇಳಿ ಸರ್. ಹೌದು ಸರ್, ಹೌದು ಸರ್. ಹೌದಾ? ಏನಿಲ್ಲ, ನನ್ಗೊಂದು ಕನ್ಫರ್ಮೇಶನ್ ಬೇಕಾಗಿತ್ತು. ತಾವು ಗೋಕಾಕ್ ತಹಸೀಲ್ದಾರ್ ಇದ್ದಾಗ ಸರ್ ಸರ್ವೆ ನಂಬರ್ 413 ಟೋಟಲ್ ಜಮೀನ್ 395. ಆಮೇಲೆ ಇನ್ನೊಂದು ಅದರಲ್ಲೇನ ಇನ್ನೊಂದಕ್ಕೆ ತಾವು ಕನ್ವರ್ಷನ್ ಮಾಡ್ತೀರಿ ಇಂಡಸ್ಟ್ರಿಯಲ್ ಇದಂತೇಳಿ ತಮ್ಮದೇ ಒಂದು ಸರ್ಟಿಫೈಡ್ ಕಾಪಿ ನನ್ನ ಕಡೆ ಇದೆ. 443 ಮತ್ತು 413. ಎಸ್ ಸರ್. ಅದಕ್ಕ ಏನ್ ತಾವು ಅದನ್ನ ಯಾವ ಆಧಾರದ ಮ್ಯಾಗ ಅದನ್ನ ಏನ್ ಮಾಡ್ರಿ, ಯಾವ ಆದೇಶದ ಮ್ಯಾಗ ಮಾಡ್ರಿ? ಇಲ್ಲ ಇಲ್ಲ ಸರ್, ನನಗೆ ಅದು ಏನೂ ಗೊತ್ತಿಲ್ಲ ಸರ್. ನಮ್ಗೆ ಆದೇಶ ಮಾಡ್ಲಿಕ್ಕೆ ಬರೋದಿಲ್ಲ ಸರ್. ಮತ್ ನಿಮ್ದೇ ಸರ್ಟಿಫೈಡ್ ಕಾಪಿ ಇದೆ. ಮತ್ ನೀವು ಅಲ್ಲಿ ತಹಸೀಲ್ದಾರ್ ಇದ್ದಾಗನ ಮ್ಯೂಟೇಶನ್ ಆಗಿದೆ ಅದು ತಹಸೀಲ್ದಾರ್. ಅಲ್ಲ, ಮ್ಯೂಟೇಶನ್ ಆಗಿರ್ಬೋದು ಸರ್. ಮ್ಯೂಟೇಶನ್ ಇವರು ಡೆಪ್ಯೂಟಿ ತಹಸೀಲ್ದಾರ್ ಮಾಡ್ತಾರೆ ಸರ್. ಅಲ್ಲ, ನಿಮ್ಮ ಆದೇಶ ಇಲ್ದ, ನಿಮ್ಮ ಆದೇಶ ಇಲ್ಲ ಇಲ್ಲ ಸರ್.
ಅಲ್ಲ, ಇಲ್ಲ ಸರ್, ನಿಮ್ಮ ನಮ್ಮ ಆದೇಶ ಆದೇಶ ಯಾವುದು ಆಗಿಲ್ಲ ಸರ್, ಆ ಪ್ರಕಾರ ಯಾವುದೇ ಆದೇಶ ಅಲ್ಲ, ನನ್ನ ಕಡೆ ಸರ್ಟಿಫೈಡ್ ದಾಖಲೆ ತಗೊಂಡೆ ನಿಮ್ ಕಡೆ ಸಾಹೇಬ್ರೆ, ಸರ್ಟಿಫೈಡ್ ಹೌದು ದಾಖಲೆ ಸರ್, ಇಲ್ಲ. ಅಲ್ಲಲ್ಲ, ನೀವು ನಿಮ್ಮ ಮ್ಯೂಟೇಶನ್ ನಿಮ್ಮ ನಜರಿಗೆ ಬರ್ದ ನೀವು ಪೀರಿಯಡ್ ದಾಗ ಇದ್ದಾಗ ಹೆಂಗ್ ಆಗ್ತೈತೆ ಅದು? ಇಲ್ಲ ಸರ್, ಇಲ್ಲ, ಮ್ಯೂಟೇಶನ್ ನಮ್ಮ ನಜರಿಗೆ ಬರುದಿಲ್ಲ ಸರ್, ಅದಕ್ಕೆ ಉಪ ತಹಸೀಲ್ದಾರೇ ಮಾಡ್ತಾರೆ ಸರ್, ಅಲ್ಲ, ನಮ್ಮ ಮತ್ತೆ ನಜರಿಗೆ ಬರೋದಿಲ್ಲ. ಈಗ ಆಗಿದ್ದೈತಿ, ಏನ್ ಮಾಡೋರು ಈಗ ಅದಕ್ಕೆ? ಏನ್ ಯಾರು ಅದಕ್ಕೆ ಹೊಣೆಗಾರ ಯಾರು? ನಿಮ್ ಪೀರಿಯಡ್ ದಾಗ ಆದಿದ್ದೈತಿ, ಸರ್, ಹೊಣೆಗಾರ ಯಾರು ಅಲ್ಲ, ಅದಕ್ಕೆ? ನಮ್ಮ ಪೀರಿಯಡ್ ಅಲ್ಲಿ ಆದ್ರೆ ಅಂತ ಹೇಳೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಸರ್, ಉಪ ತಹಸೀಲ್ದಾರ್ ಇರ್ತಾರೆ ಸರ್, ಹ್ಮ್. ಅವ್ರು ಅದನ್ನ ಮಾಡ್ತಾರೆ ಸರ್, ನಾವು ಅದನ್ನ ಮಾಡೋದಿಲ್ಲ ಯಾಕಂದ್ರೆ ಸರ್, ನಮ್ಮ ನಿಮ್ ಕೈ ವ್ಯಾಪ್ತಿಗೆ ಅಲ್ಲ, ಆದೇಶ ನಿಮ್ಮದು ಅಲ್ಲ ಅದು ಅಂತಾರಿ ನಿಮ್ದು? ಅಲ್ಲ ಸರ್, ನಮ್ಮ ಆದೇಶ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಸರ್, ಮಾಡ್ಲಿಕ್ಕೆ ಬರೋದಿಲ್ಲ ಸರ್, ಅಲ್ಲ ಸರ್ ಅದು. ಅಲ್ಲ, ಮತ್ತಂದ್ರೆ ಈಗ ಏನ್ ಇದು ಎಲ್ಲ ಮತ್ತೆ ಅಷ್ಟಾದ್ಮ್ಯಾಗ ಅದು ಶುಗರ್ ಫ್ಯಾಕ್ಟ್ರಿ ಕಟ್ತಾರು, ಏನೇನೋ ಆಗಿತ್ತು, ಅದು ಹೆಂಗ್ ಅದು ಏನದು? ಯಾಕಂದ್ರೆ ನಿಮ್ ಯಾರ ಮೇಲಾಧಿಕಾರಿ ಜಿಲ್ಲಾಧಿಕಾರಿ ಯಾರು ನೋಡಿ ಇಲ್ರ ಅದನ್ನ? ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್, ತಾವು ಹೇಳುವ ಪ್ರಕಾರ. ಅಲ್ಲ, ಈಗ ನಾನು ಈಗ ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು ಈ ವಿಷಯದಾಗ? ಅಂದ್ರೆ ನೀವು ನಿಮ್ ಹೆಸರು ಮ್ಯಾಗ ಇದ್ದದ್ದು ಅಲ್ಲಿ ಮ್ಯೂಟೇಶನ್ ಆಗ್ತೈತಿ, ಎಲ್ಲ ಆಗ್ತೈತಿ, ಇದನ್ನ ನಿಮ್ಮ ಯಾರು ಕಟಾರಿ ಅವ್ರಿಗೆ ಭೇಟಿ ಆಗ್ಬೇಕಾ, ಮಿನಿಸ್ಟರ್ಗೆ ಭೇಟಿ ಆಗ್ಬೇಕು, ಬೈರೇಗೌಡರಿಗೆ ಭೇಟಿ ಆಗ್ಬೇಕು? ಎಸ್ ಸರ್, ಅದು ತಾವು ನೋಡಿ ಸರ್, ಬಟ್ ನಮ್ಮ ಹಂತದಲ್ಲಿ ಅದು ಯಾವುದೋ ಇಲ್ಲ ಸರ್, ಆಗಿಲ್ಲ ಸರ್. ಅದ ಇದೇ ಆಗಿಲ್ಲ, ಕನ್ವರ್ಷನ್ ಆಗಿಲ್ಲ. ಮತ್ತ ಅದ್ರ ಇಲ್ಲ ಮ್ಯಾಗ ಸರ್, ಸಾಲ ಇಲ್ಲ. ಕೊಟ್ಟಿದಾರ, ಮ್ಯೂಟೇಶನ್ ನಿಮ್ ಪೀರಿಯಡ್ ದಾಗ ಆಗ್ತೈತಿ. ಅವಾಗ ಯಾರು ಇವ್ರು ಯಾರಿದ್ರು? ಮ್ಯೂಟೇಶನ್ ನನಗೆ ಬರೋದೇ ಇಲ್ಲ ಸರ್, ಮ್ಯೂಟೇಶನ್ ಅಲ್ಲಲ್ಲ, ನೀವು ಅಲ್ಲಿ ತಹಸೀಲ್ದಾರ್ ಇದ್ದಾಗ ಮ್ಯೂಟೇಶನ್ ಆಗ್ತೈತಿ, ಅದು ನಿಮ್ಮ ಏನ್ ಒಂದು ಆದೇಶ, ನಿಮ್ಮ ಒಂದು ಆದೇಶದ ಮ್ಯಾಗನ ಅದನ್ನ ಮ್ಯೂಟೇಶನ್ ಮಾಡಿದಾರ. ಡೈರಿ ಅದಾವ್ ನಮ್ಮ ಹತ್ರ. ನಮ್ಮ ಆದೇಶ ಇಲ್ಲ ಸರ್, ನಮ್ದು ಆದೇಶ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಸರ್. ಇದಕ್ಕೆ ಹೊಣೆಗಾರ ಯಾರು? ಇಲ್ಲ ಸರ್, ನಾವು ಅದಕ್ಕೆ ಮಾಡಿಲ್ಲ ಸರ್, ನಾವು ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸರ್, ನಾವು ಮಾಡಿಲ್ಲ ಸರ್. ಓಕೆ, ಆಗ್ಲಿ ಬಿಡಿ. ಥ್ಯಾಂಕ್ ಯು. ನಾನು ಏನ್ ಕೇಳಿ, ಮ್ಯೂಟೇಶನ್ ಹೆಂಗಾತು? ಅದ್ ನನ್ನ ಲೆವೆಲ್ದಾಗ ಇರುದಿಲ್ರಿ, ಸರ್ಕಲ್ ಮಾಡ್ತಾನು ಅಂತಂದ. ಆಮೇಲೆ ನಾನು ಅವಂಗ ಇವತ್ ಕೇಳ್ತೇನೆ, ಮಾತಾಡಿದ ಆತು, ಇದ್ರ ಮ್ಯಾಗ ಎಕ್ಸಿಕ್ಯೂಟ್ ಆಗ್ತದ ಒಂದ್ ಬೋಗಸ್. ಈ ಸಹಿ ನಂದಲ್ಲ ಅಂದ್ರೆ ಈ ಸಹಿ ಯಾರು ಮಾಡಿದಾರು? ಈ ಸಹಿಗಳನ್ನ ಯಾರು ಮಾಡಿದಾರು? ಈಗ ಇದನ್ನ ತನಿಖೆ ಮಾನ್ಯ ಈ ಜಿಲ್ಲೆಯೊಳಗ ಚುರುಕಾಗಿ ಕೆಲಸ ಮಾಡತ್ತರಿ ಜಿಲ್ಲಾಧಿಕಾರಿಗಳೇ, ಮುಂದ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅವ್ರೆ. ಯಾಕಂದ್ರ ನಿಮ್ಮ ಈ ಒಂದ್ ಪ್ರಕರಣದಾಗ ಯಾರು ದೂರ್ ಕೊಡುದಿಲ್ಲ, ದೂರ್ ಕೊಡು ತಾಕತ್ತು ಯಾರಿಗಿಲ್ಲ. ನಾನು ವೈನಿ ಒಳಗ್ ಬಂದೈತಿ, ಸೋಮೊಟ್ಟ ಕೇಸ್ ಮಾಡ್ಕೊಳಕ್ ಸಾಧ್ಯ ಇತ್ತಂದ್ರ ನಾನ್ ಜಿಲ್ಲಾಧಿಕಾರಿಗೆ ಭೇಟಿ ಆಗ್ತಾ ನಾ ಮಾಡ್ತಾರೆ. ಯಾಕ ಇದ್ರ ಮ್ಯಾಗ ಈ ಹೋರಾಟಗಾರರ RTI ಕಾರ್ಯಕರ್ತರ ನೀವು ದೂರ ಸಲ್ಲಿಸಬಾರ್ದು? ಯಾಕಂದ್ರೆ ನನ್ ಸಹಿ ಅಂತ ಅಡ್ವೊಕೇಟ್ ಇದ್ನ ಆಡಿಯೋ ಕ್ಲಿಪ್ಪಿಂಗ್ ಇಡ್ರಿ, ನಾ ಕೇಳಿ ನಾವ್ ನಂದ್ ಅಲ್ಲ ಅಲ್ರಿ ಅಂತ. ಹೌದ್ರಾಮ್ ಅವ್ರ ನಿಂದ ಅಲ್ಲ ಅಂದ್ರ ನೀವ್ ಅಲ್ಲಿ ಅದ್ರ ಮ್ಯಾಗ ಕಂಪ್ಲೇಂಟ್ ಕೊಡ್ಬೇಕು. 4-5 ವರ್ಷದಿಂದ ಒಂದ್ ಟಿವಿ ಒಳಗ, ಒಂದ್ ಪವರ್ ಟಿವಿ ಒಳಗ ನೀವು ಸಂದರ್ಶನಕ್ಕೆ ಹೋದಾಗ ನಂದಲ್ಲ ಅಂದಿರಿ. 5 ವರ್ಷ ಇಷ್ಟೆಲ್ಲ ಆಗಿ ಇಂತ ಪ್ರಭಾವಿಗಳು ಏನೇ ಮಾಡ್ಕೊಂಡ್ ಅದ ಕಬ್ಜಾ ತಗೊಂಡ್ ಅದ್ರ ಮ್ಯಾಗ ಉತ್ತಾರಗಳು ಹೆಂಗ್ ಮಾಡ್ಕೊಂಡ್ರು, ಹೆಂಗಾತು, ಕಡಿದಿ ಹೆಂಗದು ಅವ? ಈ ಆಕಾರ ಇಲ್ಲ ಜಮೀನ್ ಆಕಾರ ಹೆಂಗ್ ಕುಂಡಿಸ್ರಿ? ಯಾವ ಆಧಾರ ಮ್ಯಾಗ? ಈ ಆಕಾರ ಕೊಡಾಕ ಏನ ಬ್ರಿಟಿಷ್ ಸರ್ಕಾರ ನಿಮ್ಗೆ ಅನುಮತಿ ಕೊಡ್ತು, ಕೇಂದ್ರ ಸರ್ಕಾರ ಕೊಡ್ತು, ರಾಜ್ಯ ಸರ್ಕಾರ ಕೊಡ್ತು, ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟು, ಯಾರು ಕೊಟ್ರು ನಿಮ್ಗೆ ಇದನ್ನ ಆಕಾರ ಕುಣ್ಸಾಕ? ಮತ್ತ ಏನೇ ಹೆಂಗ್ ಮಾಡ್ರಿ ಈ ಜಗದ ಮ್ಯಾಗ? ಈ ಮುಂದಿಂದ ಇದ್ರಾಗ ಬರ್ತೇನೆ ನಾನು, ಆ ಒಂದ್ ಅಲ್ಲೇ ಭೂನ್ಯಾಯ ಮಂಡಳಿ ಟ್ರಿಬ್ಯುನಲ್ ಆದೇಶ ಆಗೈತೆ, ಅದು ಅದಾವ, ಈಗ ತಗೊಂಡ್ಬರ್ತೇನೆ ಅದನ್ನು ಒಮ್ಮೆ, ಅದು ಒಂದ್ ಎಪಿಸೋಡ್ ಆಗ್ತೈತಿ. ಒಟ್ಟಾರೆ ಹೌದ್ರಾಮ್ ಅವ್ರ ನಂದಲ್ಲ ಅಂದ್ರ ಇಷ್ಟೆಲ್ಲ ಅದ್ರ ಮ್ಯಾಗ ಶುಗರ್ ಫ್ಯಾಕ್ಟ್ರಿಗಳಾಗಿದಾವು, ಯಾರ್ಯಾರು ಹೆಸರು ಮ್ಯಾಗ ಉದ್ದಾರ ಆಗಿದಾವು, ಹೆಂಗದು ನಿಮ್ದಲ್ಲ ಅಂದ್ರೆ ಹೆಂಗ್ ಮಾಡ್ರು? ಯಾರು ಮಾಡ್ರು? ಜಿಲ್ಲೆಯ ಈ ಒಂದ್ ಶಾಸಕರು ಬಿಜೆಪಿ ಆಗದಾರೆ, ಕಾಂಗ್ರೆಸ್ನಾಗ ಅದರಿ. ದೊಡ್ಡ ವಿಷಯ, ವಿರೋಧ ಪಕ್ಷದ ನಾಯಕರೇ 2302 ಎಕರೆ ಇಡೀ ರಾಜ್ಯದಾಗಿಂತ ದೊಡ್ಡ ಹಗರಣ ಇಲ್ಲ. ಇವತ್ ಯಾರ್ಯಾರ್ದು ಹೋದಾರ ನಿಮ್ ಕಡೆ ತಾಕತ್ತ ಇದೈತಿಲ್ಲ. ನನಗೆ ಮತ್ತೆ ಮುಂದಿನ ಶಬ್ದ ಮಾತಾಡಕ್ ಹಚ್ಬೇಡ್ರಿ, ಎಂದು ನಾನು ಇದಾಗಿ ಮಾತಾಡುದಿಲ್ಲ. ನಿಮ್ದು ಜವಾಬ್ದಾರಿಗಳದಾವ್. ವಿರೋಧ ಪಕ್ಷದವ್ರಾತು, JDS ದವ್ರಾತು, ಈ ಹೋರಾಟಗಾರರ ಅನೇಕ ಜನ ದೊಡ್ಡ ಒಂದ್ ಸಣ್ಣ ಕೇಸ್ ಹತ್ಕೊಂಡ್ ಹೈಕೋರ್ಟ್ ಹೋಗ್ತಿರ್ತಾರೆ, ಕಮೆಂಟ್ ಮಾಡತ್ತೇರಿ. ನಿಮ್ಮಲ್ಲಿ ಬೇಕಾದ ಛಾತಿ ಅವ್ ಸೈ ಅಲ್ಲ ಅಂತಾನೆ. ಇದಕ್ಕೆ ಏನ್ ಮಾಡುದಪ್ಪ? ಇದನ್ನ ಜಿಲ್ಲಾಧಿಕಾರಿ ಸೀರಿಯಸ್ ಆಗಿ ತಗೋತಾರೋ ಇಲ್ಲೋ? ಯಾಕಂದ್ರ ಜಿಲ್ಲಾಧಿಕಾರಿ ಅವ್ರ ಇದು ಮುಟ್ಟೈತೋ ಇಲ್ಲೋ ಗೊತ್ತಿಲ್ಲ, ಬಹುತೇಕ ಆಲ್ಮೋಸ್ಟ್ ಆಲ್ ಎಲ್ಲಾ ಆಫೀಸರ್ಗಳು ಇದನ್ನ ನೋಡ್ತಿರ್ತಾರ. ಇವು ಹೆಂಗದು? ಅವ್ರ ಸೈ ಅಲ್ಲಂದಾಗ ಇದ್ರ ವಿಚಾರ ಮಾಡ್ಬೇಕಾಗ್ತೈತಿ. ನಾವು ಜಿಲ್ಲಾದಾಗ ಇರುವಂತ ಜನ ಯಾರ ಪ್ರಭಾವಿಗಳಿರ್ಲಿ, ಸರ್ಕಾರಿ ಜಾಗಗಳು ಬಹಳಷ್ಟು ಇನ್ನೂ ಅದಾವ. ಬೆಳಗಾವಿ ಜಿಲ್ಲಾದಾಗ ಸರ್ಕಾರಿ ಜಾಗಗಳನ್ನ ಏನೇ ಮಾಡ್ಕೊಂಡ್ ತಮ್ಮ ಹೆಸರಲ್ಲೇ ಮಾಡ್ಕೊಂಡ ಮತ್ ಬೇರೆದವ್ರ ಒಂದ್ ಸರ್ಕಾರಿ ಸಂಸ್ಥೆಗಳು ಮಾರಾಟ ಮಾಡ್ತಾರ, ಸಕ್ರಿ ಫ್ಯಾಕ್ಟ್ರಿಗಳು ಮಾಡಿದಾರ ಅಂತದ್ರಾಗ. ಅಂದ್ರ ಒಟ್ಟಾರೆ ಇದ ಅವ್ ಮಾತಾಡಿದಾನ ಏನ್ ಕೇಳ್ರಿ, ಇದಕ್ಕ ಕಮೆಂಟ್, ಲೈಕ್, ಶೇರ್ ಮಾಡ್ರಿ, ಸಂಬಂಧಪಟ್ಟವ್ರ ವಿಡಿಯೋ ಹಚ್ಕೊಡ್ರಿ. ಈ ಯಾರ್ಯಾರು ನಿಮ್ಗ ಈ ಹೈಯರ್ ಅಥಾರಿಟಿ ಅದಾರಲ್ಲ ಅವ್ರ ವಿಡಿಯೋ ಮಾಡ್ರಿ, ಅದನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಒಟ್ಟಾರೆ ಇನ್ನೂ ಬಹಳ ಎಪಿಸೋಡ್ಗಳು ಆಗ್ತಾವು, ಬಹಳ ಕಾಗದ ಪತ್ರ ಅದಾವು. ಒಟ್ಟಾರೆ ನಿಮ್ದು ಡ್ಯೂಟಿ ಐತಿ. RTI ಕಾರ್ಯಕರ್ತರ ಬರೀ ಒಂದು RTI ಅರ್ಜಿ ಹಾಕಿ ಮನ್ಯಾಗ ಕುಂಡ್ಬೇಡ್ರಿ. ಕೋರ್ಟ್ ಕೇಸ್ ಇದನ್ನ ಜಿಲ್ಲಾಧಿಕಾರಿ ಏನ್ ಕೇಳ್ರಿ, ಇದನ್ನ ದಾಖಲೆ ತಗೊಂಡ್. ಬಹಳಷ್ಟು ಮಂದಿ ನನ್ ಕಡೆ ದಾಖಲೆನೂ ಒಯ್ಯಾತಾರ. ಅವ್ನ್ ಸಹ್ಯ ಅಲ್ಲನ್ನಾಗ ಇದು ಬಹಳ ನನ್ಗ ವಿಚಿತ್ರ ಆಗತೈತಿ. ನಾವ್ ಎಲ್ಲದೆವು? ಯಾವ ದೇಶದಾಗದೆವು? ಇದೇನು ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವ ರಾಜ್ಯ ಏನ ಒಂದು ಸರ್ವಾಧಿಕಾರಿ ರಾಜ್ಯ? ಚಕ್ರಾಧಿಪತಿಗಳ ರಾಜ ಮಹಾರಾಜರದಾರು, ಸಾಮ್ರಾಜ್ಯ ಕಟ್ಟಿದವ್ರು ಅದಾರು, ಯಾರದಾರ ಇಲ್ಲಿ?
ಒಂದು ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಂತ ಇವ್ KAS ಅಧಿಕಾರಿ, ಇವ KPSC ಥ್ರೂ ನೇಮಕ ಆದಂತ ಅಧಿಕಾರಿ ಹೌದ್ರಾಮ. ಒಟ್ಟಾರೆ ನಾ ಸಹಿ ಮಾಡಿಲ್ಲ ಅಂತ ಹೇಳ್ತಾನಂದ್ರೆ ಇದನ್ನ ಯಾರು ಮಾಡಿರು? ಇಷ್ಟೆಲ್ಲ ದಾಖಲೆಗಳು ಹೆಂಗದು? ಆ ವ್ಯಕ್ತಿ ಯಾರ ತನಿಖೆ ಆಗ್ಬೇಕು. ಅದ್ರ ಬಗ್ಗೆ ತಾವು ಕೂಡಲೇ ಕಮೆಂಟ್ ಮಾಡಿ ಸಂಬಂಧಪಟ್ಟವ್ರಿಗೆ ತಾವು ಅದನ್ನ ಚುರುಕು ಮುಟ್ಟಿಸ್ಬೇಕಂತ ಮತ್ತೊಮ್ಮೆ ಗರ್ದಿಗಮ್ಮತ್ತ ನಿಮಗೆ ವಿನಂತಿ ಮಾಡ್ತೈತಿ, ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೈತಿ. ನಮಸ್ಕಾರ.